ಹೆಲೋ ಡಿಯರ್ ಫ್ರೆಂಡ್ಸ್, ನೀವು ನಿಮ್ಮ ಜೀವನದಲ್ಲಿ ಏನನ್ನೇ ಮ್ಯಾನಿಫೆಸ್ಟ್ ಮಾಡಲು ಬಯಸ್ತಾ ಇರಿ. ಒಳ್ಳೆಯ ಹೆಲ್ತ್ ಇರ್ಬೋದು, ಒಳ್ಳೆಯ ರಿಲೇಶನ್ಶಿಪ್ ಇರಬಹುದು, ಅಥವಾ ಸಕ್ಸಸ್ಫುಲ್ ಕರಿಯರ್, ಕೈ ತುಂಬ ದುಡ್ಡು. ಸೊ ಯಾವುದೇ ಮ್ಯಾನಿಫೆಸ್ಟ್ ಮಾಡಲು ಪ್ರಯತ್ನ ಪಡ್ತಾ ಇರಿ. ಈ ಒಂದು ಇಂಗ್ರೀಡಿಯೆಂಟ್, ಈ ಒಂದು ವಿಷಯ ನಿಮ್ಮಲ್ಲಿ ಇಲ್ಲ ಅಂತ ಅಂದ್ರೆ ನೀವು ಮ್ಯಾನಿಫೆಸ್ಟ್ ಮಾಡಲು ಸಾಧ್ಯ ಇಲ್ಲ. ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ಆ ಒಂದು ನನಸಾದ ಕನಸು ನಿಮಗೆ ಖುಷಿ ಕೊಡಲ್ಲ. ಸೊ ಅಂತ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಅಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನಿಮ್ಮೆಲ್ಲರಲ್ಲೂ ಕುತೂಹಲ ಕಾಡ್ತಾ ಇರ್ಬೋದಲ್ವಾ, ಆ ಮ್ಯಾನಿಫೆಸ್ಟೇಷನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು? ಸಂಜನಾ ಬೇಗ ಹೇಳಿ. ಸೊ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಪಡ್ಕೊಂಡು ನಾವು ಆರಾಮಾಗಿ ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತ, ಹೌದಾ? ಎಸ್, ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಿದೆಯಲ್ಲ ಬಹಳ ಸಿಂಪಲ್, ಆದ್ರೆ ಅದೇ ನಿಮ್ಮ ಮ್ಯಾನಿಫೆಸ್ಟೇಷನ್ ನ ಅಡಿಪಾಯ, ಭದ್ರವಾದ ಫೌಂಡೇಶನ್. ನಿಮ್ಗೆ ಗೊತ್ತಿದೆ, ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಿದ್ರೆ ಏನಾಗುತ್ತೆ? ಸೊ ಮನೆ ಜಾಸ್ತಿ ದಿನ ಉಳಿಯಲ್ಲ, ಹೌದಾ? ಗಟ್ಟಿಯಾಗಿ ಉಳಿಯಲ್ಲ. ಸೇಮ್ ವೇ ಈ ಒಂದು ಫೌಂಡೇಶನ್, ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಲ್ದೆ ನಾವು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಹೊರಡ್ತೀವಿ ಅಂತ ಅಂದ್ರೆ ಖಂಡಿತ ಆ ಮ್ಯಾನಿಫೆಸ್ಟೇಷನ್ ನ ದಾರಿ ಸ್ಟ್ರಗಲ್, ಕಷ್ಟ, ನಿರಾಸೆಯಿಂದ ಕೂಡಿದ್ದು ಆಗ್ತಾ ಹೋಗುತ್ತೆ. ಅಥವಾ ಪಡೆದ ಮೇಲೂ, ಆ ಮ್ಯಾನಿಫೆಸ್ಟೇಷನ್ ಪಡೆದ ಮೇಲೂ ಕೂಡ ಖುಷಿಗಿಂತ ಹೆಚ್ಚಾಗಿ ಡಿಸ್ಟರ್ಬೆನ್ಸೇ ಕೊಡೋ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಈಗ ಇನ್ನೂ ಕುತೂಹಲ ಜಾಸ್ತಿ ಆಗಿದೆ ಅಲ್ವಾ? ನಿಮ್ಮ ಮ್ಯಾನಿಫೆಸ್ಟೇಷನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬೇರೆ ಯಾವುದೂ ಅಲ್ಲ, ಸೆಲ್ಫ್ ಲವ್. ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತೀರಾ, ನಿಮ್ ಜೊತೆ ನಿಮ್ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅಂತ. ಆಶ್ಚರ್ಯ ಅನ್ಸ್ಬೋದು. ಸೆಲ್ಫ್ ಲವ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮನಿ ಯು ಅರ್ನ್. ಇವೆಷ್ಟು ನಿಮ್ಮನ್ನ ಪ್ರೀತಿಸ್ತಾ ಹೋಗ್ತೀರಾ, ಅಷ್ಟು ಹೆಚ್ಚು ದುಡ್ಡು ಸಂಪಾದನೆ ಮಾಡ್ತಾ ಹೋಗ್ತೀರಾ. ನಿಮ್ಮನ್ನ ನೀವೆಷ್ಟು ಪ್ರೀತಿಸ್ತಾ ಹೋಗ್ತೀರಾ, ನಿಮ್ಮ ಸಂಬಂಧ ನಿಮ್ಮ ಜೊತೆ ಇರಲಿ, ನಿಮ್ಮ ಸುತ್ತಮುತ್ತ ಇರೋರ ಜೊತೆ ಇರಲಿ, ಸುಧಾರಿಸ್ತಾ ಹೋಗುತ್ತೆ. ನೀವು ಎಷ್ಟು ನಿಮ್ಮನ್ನ ಪ್ರೀತಿಸ್ತಾ ಹೋಗ್ತೀರಾ, ನಿಮ್ಮ ಅಡ್ವಾಂಟೇಜ್ ತಗೊಳ್ಳುವಂತ ಅಥವಾ ನಿಮ್ಮ ಸುತ್ತ ನಿಮ್ಮ ಎನರ್ಜಿಯನ್ನ ಸಕ್ ಮಾಡುವಂತ ಎನರ್ಜಿ ವ್ಯಾಂಪೈರ್ಸ್ ಇರ್ಬೋದು, ಅವೆಲ್ಲವೂ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಆರಾ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಿ, ನಿಮ್ಮ ಆರಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆಶ್ಚರ್ಯ ಅನ್ಸ್ಬೋದು. ಸೆಲ್ಫ್ ಲವ್ ಅಲ್ಲಿ ಹಾಗಾದ್ರೆ ಇಷ್ಟೊಂದೆಲ್ಲ ಪವರ್ ಇದೆಯಾ ಅನಿಸ್ತಾ ಇರ್ಬೋದು. ಒಮ್ಮೆ ನಿಮ್ಮನ್ನ ಪ್ರೀತಿಸಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಆರೋಗ್ಯದ ವಿಚಾರಕ್ಕೆ ಬರೋಣ. ಸೊ ನಮ್ಮೆಲ್ಲರಿಗೂ ಕೂಡ ನಾವು ಆರೋಗ್ಯವಾಗಿರ್ಬೇಕು, ನಮ್ಮ ಬಾಡಿ ಪರ್ಟಿಕ್ಯುಲರ್ ಆಗಿ ಇಷ್ಟೇ ವೇಟ್ ಇರಬೇಕು, ನಾವು ಹೀಗೆ ಕಾಣಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅಂತೂ ನಮ್ಮಲ್ಲಿರುತ್ತೆ. ಆದ್ರೆ ಪ್ರತಿ ದಿವಸ ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮನ್ನ ನೀವು ನೋಡಿ ಅಪ್ರಿಶಿಯೇಟ್ ಮಾಡೋಗಿಂತ ಜಾಸ್ತಿ ಸೊ ನಿಮ್ಮ ಕಣ್ಣು, ನಿಮ್ಮ ಮುಖದಲ್ಲಿ ಎಲ್ಲಿ ಕಲೆ ಇದೆ, ಅಥವಾ ನೀವು ಎಷ್ಟು ದಪ್ಪ ಇದ್ದೀರಾ, ನೀವೆಷ್ಟು ಸಣ್ಣ ಇದ್ದೀರಾ, ಸೊ ನಿಮ್ಮಲ್ಲಿ ಏನು ಕೊರತೆ ಇದೆ ಅದ್ರ ಮೇಲೆ ನಿಮ್ ಕಣ್ಣು ಹೋಗ್ತಾ ಇದೆಯಾ? ಪ್ರತಿ ಸಲ ನೀವು ನಿಮ್ಮನ್ನ ಕನ್ನಡಿಯಲ್ಲಿ ನೋಡ್ತೀರಾ ಅಂಡ್ ನಿಮ್ಮನ್ನ ನೀವೇ ಕ್ರಿಟಿಸೈಸ್ ಮಾಡ್ತಾ ಇದ್ರೆ, ನಾ ಯಾಕೆ ಹಿಂಗಿದ್ದೀನಿ, ಬೇರೆಯವ್ರು ಎಷ್ಟು ಚೆನ್ನಾಗಿದ್ದಾರೆ, ಸೊ ಅವ್ರಷ್ಟು ಚೆನ್ನಾಗಿದ್ರೆ ಇವ್ರಷ್ಟು ಚೆನ್ನಾಗಿದ್ದಾರೆ, ನಾ ಅವ್ರಂತೆ ಇಲ್ಲ, ಕಾನ್ಸ್ಟೆಂಟ್ ಆಗಿ ಕಂಪ್ಯಾರಿಸನ್ ಮಾಡ್ತಾ ಇದ್ರಿ. ಸೊ ಇಲ್ಲಿ ನಿಮ್ಮ ಬಾಡಿ ಬಿಲ್ಡ್ ಆಗ್ತಾ ಇದೆ, ಸೊ ತನ್ನಷ್ಟಕ್ಕೆ ತಾನೇ ವರ್ಕ್ ಮಾಡ್ತಾ ಇದೆ. ಅದನ್ನ ಸಪೋರ್ಟ್ ಮಾಡೋ ಬದಲಾಗಿ ಕಂಟಿನ್ಯೂಸ್ ಆಗಿ ಕ್ರಿಟಿಸೈಸ್ ಮಾಡ್ತಾ ಇದ್ರೆ ನಿಮ್ಮ ಬಾಡಿ ಹೀಲ್ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹೌದಾ? ನಿಮ್ಮ ಅಫರ್ಮೇಷನ್ ಅಲ್ಲಿ ಹೇಳ್ತಾ ಇದ್ರ, ನಾ ಹೆಲ್ದಿ ಆಗಿದ್ದೀನಿ, ನಂದು ಇಷ್ಟು ವೇಟ್ ಇದೆ, ಸೊ ನಾ ಹೀಗ್ ಕಾಣ್ತಿದ್ದೀನಿ, ಹಂಗ್ ಕಾಣ್ತಾ ಇದ್ದೀನಿ, ಅಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಅಂತ. ನಿಮ್ಮ ಜೊತೆ ನೀವು ಯಾವ ರೀತಿ ನಡ್ಕೊಳ್ತಿದ್ದೀರಾ ಅದರ ಎಕ್ಸಾಕ್ಟ್ಲಿ ಆಪೋಸಿಟ್ ಅಫರ್ಮೇಷನ್ ಹೇಳ್ತಾ ಇದ್ರೆ ಹೆಂಗ್ ವರ್ಕ್ ಆಗ್ಲಿಕ್ಕೆ ಸಾಧ್ಯ? ಹೌದಾ? ಪ್ರತಿ ಕ್ಷಣ ನಿಮ್ಮನ್ನ ನೀವು ಕೆಟ್ಟದಾಗ ನೋಡ್ತಾ ಇದ್ದೀರಾ, ನಿಮ್ಮ ಬಾಡಿಯನ್ನ ನೀವೇ ಕ್ರಿಟಿಸೈಸ್ ಮಾಡ್ತೀರಾ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅದಕ್ಕೆ. ಅಂಡ್ ಅಫರ್ಮೇಷನ್ 369 ಬರೀತೀರಿ, ವಿಜುವಲೈಸ್ ಮಾಡ್ತೀರಿ. ಹೆಂಗ್ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಅಥವಾ ಹೆಂಗ್ ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಸಾಧ್ಯ? ಇನ್ನು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದ್ರೆ, ನಮ್ಮನ್ನ ಎಲ್ಲರೂ ಪ್ರೀತಿಸ್ಬೇಕು, ಅರ್ಥ ಮಾಡ್ಕೋಬೇಕು, ಸಪೋರ್ಟ್ ಮಾಡಬೇಕು, ಅಟೆನ್ಷನ್ ಕೊಡಬೇಕು, ಎಲ್ಲ ಸರಿ. ಅದೇ ನಾವು ಬೇರೆಯವರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂಡ್ ಎಷ್ಟೋ ಸಲ ನಾವು ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ, ನಮ್ಗೆ ನಾವು ಅರ್ಥ ಆಗಿರಲ್ಲ ಕಂಪ್ಲೀಟ್ ಆಗಿ. ಹೌದಾ? ಸೊ ನಮಗೆ ನಾವು ಅರ್ಥ ಆಗಿಲ್ಲ, ನಮ್ಗೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅಂಡ್ ನಮ್ಗೆ ಹೊರಗಿನವರು ಹೇಗ್ ಕೊಡ್ಲಿಕ್ಕೆ ಸಾಧ್ಯ? ನಮ್ ನಾಲ್ಗೆ ಸುಳ್ಳು ಹೇಳ್ಬೋದು, ಆದ್ರೆ ನಮ್ಮ ಎನರ್ಜಿ ಸುಳ್ಳು ಹೇಳಿಕ್ ಸಾಧ್ಯ ಇಲ್ಲ. ಹೊರಗಡೆಯಿಂದ ನಾವೆಷ್ಟೇ ಕಾನ್ಫಿಡೆಂಟ್ ಅಥವಾ ನಮ್ಮನ್ನ ನಾವು ಬಹಳ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಳ್ತಿದೀವಿ ಅಂತ ತೋರ್ಪಡಿಸ್ಬೋದು, ಆದ್ರೆ ಮನ್ಸೊಳಗಡೆ ನಿಮ್ ಬಗ್ಗೆ ನೀವು ಯಾವ ಭಾವನೆಯನ್ನ ಇಟ್ಕೊಂಡಿದ್ದೀರಾ, ಸೊ ನಿಮ್ಮ ಸ್ಟ್ರೆಂತ್ ಬಗ್ಗೆ, ವೀಕ್ನೆಸ್ ಬಗ್ಗೆ, ಅಥವಾ ನಿಮ್ಮ ಇನ್ಸೆಕ್ಯೂರಿಟಿನ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ, ಅಥವಾ ನಿಮ್ಮನ್ನ ನೀವು ಎಷ್ಟು ಲೆಸ್ ಜಡ್ಜ್ಮೆಂಟಲ್ ಆಗಿ ನೋಡ್ತಿದ್ದೀರಾ, ನಿಮ್ಮನ್ನ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರಾ, ಅಷ್ಟು ನೀವು ನಿಮ್ಮನ್ನ ಜೊತೆ ನಿಮ್ ಸಂಬಂಧ ಎಷ್ಟು ಚೆನ್ನಾಗಿದೆ, ಅದೇ ರೀತಿ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಎನರ್ಜಿ ಅಥವಾ ನಿಮ್ಮ ಎನರ್ಜಿಗೆ ನೀವೇ ನಿಮ್ಮನ್ನ ಕೆಟ್ಟದಾಗ ನೋಡ್ಕೊಳ್ತಾ ಇದ್ದೀರಾ, ಅಥವಾ ನೀವೇ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಎನರ್ಜಿ ಏನ್ ಮಾಡುತ್ತೆ, ಅಂಥವ್ರನ್ನೇ ಅಟ್ರಾಕ್ಟ್ ಮಾಡಿ ತಂದು ಕೊಡುತ್ತೆ. ಮನ್ಸೊಳಗಡೆ ನೀವು ನಿಮ್ಮನ್ನ ಎಷ್ಟು ಪ್ರೀತಿಸ್ತೀರಿ, ಎಷ್ಟು ಗೌರವಿಸ್ತೀರಿ, ಸೊ ಅಂತ ಜನರನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ,
ಎಷ್ಟೋ ಸಲ ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಿ ನೀವು, ಅಥವಾ ಟಾಕ್ಸಿಕ್ ಫ್ರೆಂಡ್ಶಿಪ್ ಅಲ್ಲಿ ಇರ್ತೀರಿ, ಹೌದಾ? ಎದುರುಗಡೆ ಇರೋ ಪರ್ಸನ್ ಕಳೆದೋಗ್ ಬಿಡ್ತಾರೋ ಏನೋ, ಅಥವಾ ನಾನು ಕಳ್ಕೊಳ್ತೀನೋ ಅನ್ನೋ ಭಯದಿಂದ ನೀವೇನ್ ಮಾಡ್ತೀರಿ, ಸೊ ಎಲ್ಲವನ್ನ ಸಹಿಸ್ಕೊಂಡು ಸುಮ್ಮನೆ ಇರ್ತೀರಿ. ಯಾರೋ ಒಬ್ರು ಕ್ರಿಟಿಸೈಸ್ ಮಾಡ್ತಾರೆ, ಓಕೆನಾ, ಯಾರೋ ಒಬ್ರು ಕ್ರಿಟಿಸೈಸ್ ಮಾಡ್ತಾರೆ, ಅದನ್ನೇ ನೀವು ವೇದವಾಕ್ಯ ಅಂತ ತಿಳ್ಕೊಂಡು ಏನ್ ಮಾಡ್ತೀರಿ, ಇಡೀ ದಿನ ನಿಮ್ಮ ನೀವು ಕ್ವೆಶನ್ ಮಾಡ್ತೀರಿ. ಸೊ ನೀವೇ ನಿಮ್ಮ ಜೀವನವನ್ನ ರಿಬಿಲ್ಡ್ ಮಾಡ್ತಿದ್ದೀರಿ, ಸೊ ಎಲ್ಲವನ್ನ ಮೀರಿ ಬೆಳೀತಾ ಇದ್ದೀರಿ. ಸೊ ನಿಮಗೆ ನಿಮ್ಮ ಸಪೋರ್ಟ್ ಅಗತ್ಯ ಇರುತ್ತೆ. ಬಟ್ ಯಾರೋ ಒಬ್ರು ರ್ಯಾಂಡಮ್ ಪೀಪಲ್ ನಿಮ್ ಬಗ್ಗೆ ಏನೋ ಗೊತ್ತಿಲ್ಲದೆ ಇರೋರು ಮಾತಾಡಿದ ತಕ್ಷಣ ಅದನ್ನ ಸೀರಿಯಸ್ ಆಗಿ ತಗೊಂಡು ನೀವು ನಿಮ್ಮನ್ನ ಚುಚ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಹೌದಾ? ಎಲ್ಲಿ ನೀವು ನಿಮಗೆ ಕಾನ್ಫಿಡೆನ್ಸ್ ಕೊಡ್ಬೇಕಿತ್ತು ಅಲ್ಲಿ ಚುಚ್ತೀರಿ. ಅಂದ್ರೆ ಯಾರು ಏನೇ ಅನ್ಲಿ ನಿಮ್ಮ ಯು ಸ್ಟಾರ್ಟ್ ಕ್ವೆಶನಿಂಗ್ ಯುವರ್ ಸೆಲ್ಫ್, ಯು ಸ್ಟಾರ್ಟ್ ಕ್ವೆಶನಿಂಗ್ ಯುವರ್ ವರ್ತ್. ಇನ್ನು ಕರಿಯರ್ ವಿಚಾರಕ್ಕೆ ಬಂದ್ರೆ, ನಿಮ್ಗೆ ಒಳ್ಳೆ ಜಾಬ್ ಬೇಕು, ಒಳ್ಳೆ ಆಪರ್ಚುನಿಟಿ ಬೇಕು. ಆ ಆಪರ್ಚುನಿಟಿ ಬಂದಾಗ ನನ್ನಿಂದ ಆಗುತ್ತೋ ಇಲ್ವೋ? ಸೊ ಬೇರೆಯವರಿಗೆ ಆ ಸಾಮರ್ಥ್ಯ ಇದೆ, ನನ್ನಿಂದ ಆಗುತ್ತೋ ಇಲ್ವೋ? ಫೇಲ್ ಆದ್ರೆ, ಸೊ ಇನ್ನು ನೀವು ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ಫೇಲ್ ಆದ್ರೆ ಅನ್ನೋ ಭಯದಿಂದ ಏನ್ ಮಾಡ್ತೀರಿ, ನಿಮ್ಮ ಎಫರ್ಟ್ನ ಹಾಕ್ಲಿಕ್ಕೆ ಹೋಗಲ್ಲ. ಪ್ರತಿ ಸಲ ಪ್ರತಿ ಒಂದು ವಿಷಯಕ್ಕೂ ನನ್ನಿಂದ ಸಾಧ್ಯ ಇದೆಯಾ, ನನ್ನಿಂದ ಆಗುತ್ತಾ, ಅಂಡ್ ಯು ಬ್ಲೈಂಡ್ಲಿ ಟ್ರಸ್ಟ್ ಅದರ್ಸ್. ಬೇರೆಯವರ ಸಾಮರ್ಥ್ಯ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ಸೊ ಅವರ ಸಾಮರ್ಥ್ಯ ಇರ್ಲಿ, ಅವರ ಟ್ಯಾಲೆಂಟ್ನ ಇರ್ಲಿ, ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತೀರಿ. ಬಟ್ ವೆನ್ ಇಟ್ ಕಮ್ಸ್ ಟು ಯು ಡೋಂಟ್ ಟ್ರಸ್ಟ್ ಯುವರ್ ಸೆಲ್ಫ್. ಮನಿ ವಿಚಾರಕ್ಕೆ ಬಂದ್ರೆ ಸೇಮ್, ಹೌದಾ? ದುಡ್ಡು ಸಂಪಾದನೆ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡೋ ಅವಕಾಶ ಬಂದಾಗ ಅಗೇನ್ ನನ್ನಿಂದ ಸಾಧ್ಯ ಆಗತ್ತಾ, ಮನಿ ಉಳಿಸ್ಕೊಳ್ಲಿಕ್ಕೆ ಆಗತ್ತಾ, ಮನಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತಾ? ದುಡ್ಡು ಕೇಳಿದ್ರೆ, ಅಥವಾ ದುಡ್ಡನ್ನ, ಈಗ ನೀವೊಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ರಿ, ಅಥವಾ ನೀವೊಂದು ಪ್ರಾಡಕ್ಟಿಗೆ ಚಾರ್ಜ್ ಮಾಡ್ತೀರಿ, ನಾನಿಷ್ಟು ಚಾರ್ಜ್ ಮಾಡಿದ್ರೆ ತಪ್ಪಾಗುತ್ತೋ ಏನೋ. ಸೊ ಸಮ್ವೇರ್ ನಿಮ್ಮ ಎಫರ್ಟ್, ನಿಮ್ಮ ಟೈಮ್ನ ಬದಿಗಿಟ್ಟು ನೀವು ಜಸ್ಟ್ ಒಳ್ಳೆಯವ್ರಾಗ್ಲಿಕ್ಕೆ ನೋಡ್ತಾ ಇದ್ದೀರಿ. ಇವೆಲ್ಲ ಏನು ಸೆಲ್ಫ್ ಲವ್ ಇಲ್ಲದೆ ಇರೋ ಲೈಫ್ ಆಗಿತ್ತು. ಈಗ ನಿಮ್ ಜೀವನದಲ್ಲಿ ಸೆಲ್ಫ್ ಲವ್ ಅನ್ನೋ ಇಂಗ್ರೀಡಿಯೆಂಟ್ ನ ಆಡ್ ಮಾಡಿದ್ರಿ. ಹೆಲ್ತ್ ವಿಚಾರಕ್ಕೆ ಬರೋದೇ ಆದ್ರೆ, ಯು ಲಿಟ್ರಲಿ ಸ್ಟಾಪ್ ಕಂಪೇರಿಂಗ್. ಸೊ ಬೇರೆಯವರನ್ನ ನಿಮ್ಮ ಜೊತೆ ನೀವು ಕಂಪೇರ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀರಿ. ನಿಮ್ ಸಂಬಂಧ ನಿಮ್ ಜೊತೆ ಹೇಗಾಗುತ್ತೆ ಗೊತ್ತಾ? ಒಂದ್ ತಾಯಿ ತನ್ನ ಮಗುವನ್ನ ಹೆಂಗ್ ಅನ್ಕಂಡೀಷನಲಿ ಪ್ರೀತಿಸ್ತಾ ಹೋಗ್ತಾಳಲ್ಲ, ಅದೇ ತರ ನೀವು ರೈಟ್ ನ ಹೇಗೆ ಇರಿ, ನಿಮ್ಮನ್ನ ಒಪ್ಕೊಳ್ತೀರಿ, ಅಂಡ್ ನಿಮ್ಮನ್ನ ನೀವು ಬೆಟರ್ ಆಗ್ಲಿಕ್ಕೆ ಪ್ರಯತ್ನ ಆಗ್ತೀರಿ. ಸೊ ಆ ಪ್ರಯತ್ನ ಮಾಡುವಂತ ಆ ಜರ್ನಿ, ಆ ಪ್ರಾಸೆಸ್ ಅಲ್ಲಿ ಎಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತಹ ಕೆಲಸ ನೀವು ಮಾಡಲ್ಲ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರ ಜೊತೆ ಕಂಪೇರ್ ಮಾಡಲ್ಲ. ನಿಮ್ಮ ಬಾಡಿಗೆ ಆಕ್ಚುಲಿ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನೀವೆಲ್ಲೋ ಒಂದ್ ಕಡೆ ನಾ ಸಣ್ಣ ಆದ್ಮೇಲೆ ಅಥವಾ ಒಂದ್ ಸ್ವಲ್ಪ ದಪ್ಪ ಆದ್ಮೇಲೆ ಪ್ರೀತಿಸ್ತೀನಿ ಅನ್ನೋದಕ್ಕಿಂತ ರೈಟ್ ನಾ ಹೇಗಿದ್ದೀನಿ, ನಾನು ನನ್ನನ್ನ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ. ರೈಟ್ ಫುಡ್ ಇರ್ಬೋದು, ರೈಟ್ ಎಕ್ಸಸೈಸ್ ಇರ್ಬೋದು, ಅವೆಲ್ಲ ನಿಮ್ಮ ಕಣ್ಣಿಗೆ, ನಿಮ್ ದೇಹಕ್ಕೆ ಹೋಗುವಂಥದ್ದು ನಿಮ್ ಕಣ್ಣಿಗೆ ಅಪಿಯರ್ ಆಗ್ತಾ ಹೋಗುತ್ತೆ. ಒಟ್ಟಾರೆ ಒಂದು ಪ್ರೀತಿಯಿಂದ ಈ ಜರ್ನಿಯನ್ನ, ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳುವಂತ, ನಿಮ್ ಜೀವನವನ್ನ ಅಥವಾ ನಿಮ್ ಬಾಡಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋ ಪ್ರಾಸೆಸ್ ತುಂಬಾ ಈಸಿಯಾಗಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಮಾಡೋ ಅಫರ್ಮೇಷನ್ ಅಲ್ಲಿ, ವಿಜುವಲೈಸೇಷನ್ ಅಲ್ಲಿ ಬಹಳ ಚೆನ್ನಾಗಿ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ರಿಲೇಶನ್ಶಿಪ್ ವಿಷಯಕ್ಕೆ ಬರೋದೇ ಆದ್ರೆ, ನಿಮ್ಮ ನೀವು ಯಾವಾಗ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಮ್ಯಾಜಿಕ್ ಹ್ಯಾಪನ್ಸ್. ಯಾವಾಗ ನೀವು ನಿಮ್ ಜೊತೆ ಸಮಯ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೊ ನಿಮ್ಮ ಟೈಮ್ಗೆ, ನಿಮ್ಮ ಇಮೋಷನ್ಸ್ಗೆ, ನಿಮ್ಮ ಎಫರ್ಟ್ಗೆ ನೀವ್ ಯಾವಾಗ ಬೆಲೆ ಕೊಡೋದನ್ನ ಸ್ಟಾರ್ಟ್ ಮಾಡ್ತೀರಾ, ಸೊ ಬೇರೆಯವರ ಅಪ್ರಿಸಿಯೇಷನ್ಗೆ ಅಥವಾ ಬೇರೆಯವರ ವ್ಯಾಲಿಡೇಷನ್ಗೆ ವೇಟ್ ಮಾಡದೆ ನಿಮ್ಮ ವ್ಯಾಲ್ಯೂ, ನಿಮ್ಮ ವರ್ತ್ ಏನು ಅಂತ ನೀವು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ವೆನ್ ಯು ಬಿಕಮ್ ಯುವರ್ ಓನ್ ಬೆಸ್ಟ್ ಫ್ರೆಂಡ್, ನಿಮ್ಮ ಜೀವನ ಅನ್ನೋದು ಮ್ಯಾಜಿಕಲ್ ಜರ್ನಿ ಆಗ್ತಾ ಹೋಗುತ್ತೆ. ಯು ಲಿಟ್ರಲಿ ನಿಮ್ಮ ಡ್ರೀಮ್ ಲೈಫ್ನ ನೀವೇ ಸೃಷ್ಟಿಸ್ತೀರಿ. ನಿಮ್ಮಲ್ಲಿ ಒಂದು ಆ ಚಾರ್ಮ್ ಇರಲಿ, ಆ ಒಂದು ಅಟ್ರಾಕ್ಷನ್ ಇರಲಿ ಬೇರೆ, ಜೊತೆಗೆ ನಿಮ್ಮ ಸರ್ಕಲ್ ಏನಿದೆಯಲ್ಲ, ನಿಮ್ಮ ಸುತ್ತಮುತ್ತ ಇರುವ ಸರ್ಕಲ್ ಅಲ್ಲಿ ತುಂಬಾ ಒಳ್ಳೆಯ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನಿಜಕ್ಕೂ ರೈಟ್ ಆಪರ್ಚುನಿಟಿ ಇರ್ಲಿ, ರೈಟ್ ಪೀಪಲ್ ಇರ್ಲಿ, ಸೊ ಎಲ್ಲವನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನೀವು ಕರಿಯರ್ ಮತ್ತೆ ಮನಿ ವಿಚಾರಕ್ಕೆ ಬರೋದೇ ಆದ್ರೆ, ನಿಮ್ಮನ್ನ ನೀವು ಯಾವಾಗ ಪ್ರೀತಿಸ್ತೀರಿ, ಸೊ ಯಾವುದೇ ಆಪರ್ಚುನಿಟಿ ಬಂದಾಗ, ಸೊ ನಿಮ್ಗೆ ಗೊತ್ತಾಗತ್ತೆ ನಾ ಎಫರ್ಟ್ ಎಲ್ಲಿ ಹಾಕ್ಬೇಕು, ಯಾವ ರೀತಿ ಹಾಕ್ಬೇಕು, ಅಂಡ್ ನೀವು ಎಫರ್ಟ್ ಹಾಕ್ತೀರಿ. ಎಲ್ಲೂ ಕೂಡ ನಿಮ್ಮನ್ನ ನೀವು ಡೌಟ್ ಮಾಡ್ಲಿಕ್ಕೆ ಹೋಗಲ್ಲ. ಅಲ್ಪ ಸ್ವಲ್ಪ ಹೆದರಿಕೆ ಬಂದ್ರೂ ಕೂಡ ಅದನ್ನ ಮ್ಯಾನೇಜ್ ಮಾಡೋದನ್ನ ಕಲಿತೀರಿ. ಆಪರ್ಚುನಿಟಿಯನ್ನ ಗ್ರ್ಯಾಬ್ ಮಾಡಿ ನಿಮಗೋಸ್ಕರ, ನಿಮ್ಮ ಒಳಿತಿಗೋಸ್ಕರ ಎಫರ್ಟ್ ಹಾಕೋದನ್ನ ಕಲಿತೀರಿ. ಅಂಡ್ ಆಲ್ಸೋ ಒಳ್ಳೆಯ ಮನಿ ಇರ್ಲಿ, ಯಾಕಂದ್ರೆ ನಿಮ್ಮ ಟೈಮ್, ನಿಮ್ಮ ಎಫರ್ಟಿಗೂ ಕೂಡ ನೀವು ಬೆಲೆ ಕೊಡ್ತಾ ಇರ್ತೀರಿ. ನೀವು ಯಾವಾಗ ನಿಮ್ಮ ಟೈಮ್ ಮತ್ತೆ ಎಫರ್ಟಿಗೆ ಬೆಲೆ ಕೊಡ್ತಿರಲ್ಲ, ಎಕ್ಸಾಕ್ಟ್ಲಿ ಅದೇ ರೀತಿಯ ಪೀಪಲ್ನ, ಅದೇ ರೀತಿಯ ಆಪರ್ಚುನಿಟಿನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಿ. ಸೊ ಈಗ ಹೇಳಿ,
ನಾವ್ ಇಷ್ಟ ದಿವಸ ಏನ್ ಮಾಡ್ತಿದ್ವಿ, ಹೊರಗಿನ ಪ್ರಪಂಚ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಿದ್ವಿ, ಹೊರಗಿನ ವ್ಯಕ್ತಿಗಳ ಸ್ವಭಾವ ಚೇಂಜ್ ಆಗ್ಲಿ ಅಂತ ವೇಟ್ ಮಾಡ್ತಿರ್ತೀವಿ. ಸೊ ನಾಟ್ ರಿಯಲಿ. ನೀವೇ ಅವಾಗ ನಿಮ್ ಜೊತೆ ನಿಮ್ ಸಂಬಂಧ ಚೆನ್ನಾಗಾಗ್ತಾ ಹೋಗುತ್ತಲ್ಲ, ಸೊ ಅಷ್ಟೇ ಒಳ್ಳೆಯ ಅಪಾರ್ಚುನಿಟಿ, ಅಷ್ಟೇ ಒಳ್ಳೆಯ ಪೀಪಲ್ ನೀವು ಅಟ್ರಾಕ್ಟ್ ಮಾಡ್ತೀವಿ. ಈಗ ನಿಮ್ಗೆ ಅನ್ಸ್ತಾ ಇರ್ಬೋದು, ಹೌದು ಸಂಜನಾ ಇವೆಲ್ಲ ಹೇಳಲಿಕ್ಕೆ ಚಂದ, ಇದನ್ನ ನಾನು ಕೂಡ ಪ್ರಯತ್ನ ಪಟ್ಟಿದ್ದೀನಿ, 1-2 ದಿವಸ ಆಗತ್ತೆ, ಆಮೇಲೆ ಮತ್ತೆ ನನ್ನನ್ನ ಡೌಟ್ ಪಡ್ಲಿಕ್ಕೆ ಯಾರು ಏನಾದ್ರು ಸ್ವಲ್ಪ ನೆಗೆಟಿವ್ ಮಾತಾಡಿದ್ರು ಬೇಜಾರಾಗತ್ತೆ, ಆ ಜರ್ನಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ, ಮತ್ ನಾ ಹಳೆ ಸೈಕಲ್ ಅಲ್ಲೇ ಇರೋ ರೀತಿ ಆಗತ್ತೆ ಅಂತ. ಸೊ ಪರ್ಸ್ನಲಿ ಸೆಲ್ಫ್ ಲವ್ ನಂಗೆ ಯಾಕೆ ಇಷ್ಟ ಆಗುತ್ತೆ, ಮೊದಲು ಇವನ್ ನಾನು ಕೂಡ ನಂಗೆ ರೆಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ, ನಾನು ನನ್ನ ಪ್ರೀತಿಸ್ತಾ ಇರಲಿಲ್ಲ, ಹೌದಾ? ಸೊ ಯಾವಾಗ ನಾನು ನನ್ನನ್ನು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವಾಗ ನನ್ನನ್ನು ವ್ಯಾಲ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಲಿಟ್ರಲಿ ಮೈ ಲೈಫ್ ಚೇಂಜ್ಡ್ ಕಂಪ್ಲೀಟ್ಲಿ. ಸೊ ಎಸ್, ಐ ಆಲ್ಸೋ ಎಗ್ರಿ. ಸಡನ್ ಆಗಿ ನೀವು ನಿಮ್ಮನ್ನ ಪ್ರೀತಿಸಿ ಆರಾಮಾಗಿರಿ, ಖುಷಿಯಾಗಿರಿ, ಯಾರೇ ಹೇಳಿದ್ದನ್ನು ನೀವು ಕೇರ್ ಮಾಡಬೇಡಿ ಹೇಳಲಿಕ್ಕೆ ಸುಲಭ ಅನ್ಸ್ಬೋದು, ಆದರೆ ಪ್ರಾಕ್ಟೀಸ್ ಮಾಡೋದು ಹೇಗೆ? ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸೊ ಕರೆಕ್ಟ್ ಆದ ಸ್ಟ್ರಾಟಜಿ ಇರಬೇಕು. ಸೊ ಸ್ಟ್ರಾಟಜಿ ಇಲ್ಲದೆ, ಕರೆಕ್ಟ್ ಆದ ವೇ ಇಲ್ಲದೆ ನಾವು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, 1-2 ದಿವಸ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಸೊ ಈಗ ನಾವು ಇದಕ್ಕೆ ಒಂದು ಸರಿಯಾದ ಹೀಲಿಂಗ್ ಮೆಥಡ್ ಯೂಸ್ ಮಾಡಿದ್ರೆ, ಒಂದು NLP ಯೂಸ್ ಮಾಡಿದ್ವಿ, ಅಥವಾ ಇನ್ನು ಬ್ಯೂಟಿಫುಲ್ ಆದ ಪ್ರಾಸೆಸ್ನ ಯೂಸ್ ಮಾಡಿ ನಮ್ಮ ಹಳೆಯ ಗಾಯಗಳನ್ನ ಹೀಲ್ ಮಾಡಿಕೊಂಡು ನಮ್ಮ ಬಗ್ಗೆ ನಮ್ಗಿರುವಂತಹ ಪ್ರೋಗ್ರಾಮಿಂಗ್, ಹಳೆಯ ಪ್ರೋಗ್ರಾಮಿಂಗ್, ನಾಟ್ ಸೋ ಗುಡ್ ಪ್ರೋಗ್ರಾಮಿಂಗ್ ಎಲ್ಲ ಅಳಿಸಿ ಸೊ ನಮ್ಮನ್ನೇ ನಾವು ಪುನಃ ಪಡ್ಕೊಂಡ್ರೆ ಹೆಂಗಿರುತ್ತೆ, ನಮ್ ಜೊತೆ ನಮ್ ಸಂಬಂಧ ಇನ್ನು ಗಟ್ಟಿ ಆದ್ರೆ ಜಸ್ಟ್ ಇಮ್ಯಾಜಿನ್ ನಾವ್ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬಹುದು ಅಂತ, ನಾವ್ ಎಷ್ಟು ಖುಷಿಯಾಗಿರ್ಬೋದು ಜಸ್ಟ್ ಯೋಚನೆ ಮಾಡಿ. ಎಸ್, ಅದಕ್ಕೋಸ್ಕರನೇ ಐ ವೆಲ್ಕಮ್ ಯು ಟು ದಿಸ್ ಬ್ಯೂಟಿಫುಲ್ ವರ್ಕ್ಶಾಪ್. ಇದೇ ಸೋಮವಾರದಿಂದ ಈ ಬ್ಯೂಟಿಫುಲ್ ವರ್ಕ್ಶಾಪ್ ಸ್ಟಾರ್ಟ್ ಆಗ್ತಾ ಇದೆ. ಮ್ಯಾನಿಫೆಸ್ಟ್ ಥ್ರೂ ಸೆಲ್ಫ್ ಲವ್. ಸೆಲ್ಫ್ ಲವ್ ಇಂದ ನಿಮ್ಮ ಕನಸುಗಳನ್ನ ಮ್ಯಾನಿಫೆಸ್ಟ್ ಮಾಡುವಂತಹ ಪ್ರಾಸೆಸ್. ಸೊ ಬೆಳಗ್ಗೆ 5ರಿಂದ 7 ಗಂಟೆ ತನಕ ಇರೋ ಕ್ಲಾಸ್ ಇದು. ಪ್ರತಿದಿನ 2 ಅವರ್ಸ್ ಕ್ಲಾಸ್ ಇರುತ್ತೆ, 6 ದಿನಗಳ ಕ್ಲಾಸ್ ಆಗಿರುತ್ತೆ ಇದು. ಸೊ ನಿಜವಾದ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ನಿಮ್ಮನ್ನ ನೀವು ಪುನಃ ಪಡೆದುಕೊಳ್ಳೋದು. ಹೌದು, ನೀವು ಮಾಡ್ಬೇಕಾಗಿರೋ ಮೊದಲ ಮ್ಯಾನಿಫೆಸ್ಟೇಷನ್ನೇ ಅದು. ನಿಮ್ಮನ್ನ ನೀವು ಪುನಃ ಪಡೆದು ನಿಮ್ಮ ಸಂಬಂಧ ನಿಮ್ ಜೊತೆ ಗಟ್ಟಿ ಆಗ್ತಾ ಇದ್ದಂಗೆ ಬಾಕಿ ಎಲ್ಲ ತನ್ನಿಂದ ತಾನೇ ಫಾಲೋ ಆಗ್ತಾ ಹೋಗುತ್ತೆ. ಸೊ ನಿಮ್ಮನ್ನ ನೀವು ಪುನಃ ಕಂಡುಕೊಳ್ಬೇಕು, ಅಂಡ್ ಆಲ್ಸೋ ನಿಮ್ ಜೊತೆ ನಿಮ್ ಸಂಬಂಧ ಇನ್ನು ಗಟ್ಟಿಗೊಳಿಸಿ ನೀವು ಬ್ಯೂಟಿಫುಲ್ ಆದ ವಿಷಯಗಳನ್ನ, ನಿಮ್ಮ ಕನಸುಗಳನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಈಗಲೇ ವಾಟ್ಸ್ಆಪ್ ಮಾಡಬಹುದು. ಇದು ಆನ್ಲೈನ್ ವರ್ಕ್ಶಾಪ್ ಆಗಿರುತ್ತೆ, ಝೂಮ್ ಆಪ್ ಮುಖಾಂತರ ನಡೆಸುವಂತ ವರ್ಕ್ಶಾಪ್. ಸೊ ನಾವೆಲ್ಲರೂ ಈ ಬ್ಯೂಟಿಫುಲ್ ಆದ ವರ್ಕ್ಶಾಪ್ ಅಲ್ಲಿ ಮೀಟ್ ಆಗ್ತಾ ಇದೀವಿ. ಸೊ ಇದೇ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ಈ ಬ್ಯೂಟಿಫುಲ್ ಆದ ಜರ್ನಿ, ನಿಮ್ಮನ್ನೇ ನೀವು ಮತ್ತೆ ಪುನಃ ಪಡೆಯುವಂತಹ ಜರ್ನಿ, ನಿಮ್ಮ ಜೊತೆ ನಿಮ್ಮ ಸಂಬಂಧ ಗಟ್ಟಿಗೊಳಿಸಿ ನಿಮ್ಮ ಕನಸನ್ನ ಮ್ಯಾನಿಫೆಸ್ಟ್ ಮಾಡುವಂತ ಈ ಬ್ಯೂಟಿಫುಲ್ ಜರ್ನಿಯಲ್ಲಿ ಮೀಟ್ ಆಗೋಣ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಈಗಲೇ ವಾಟ್ಸ್ಆಪ್ ಮಾಡಬಹುದು. ಅಂಡ್ ಪ್ಲೀಸ್ ಅವಾಯ್ಡ್ ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.